ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಐಶ್ವಿಕಿ ವ್ಲಾಗ್ಸ್ ಇನ್ ಕನ್ನಡ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈಗ ದರ್ಶನಕ್ಕೆ ಹೊರಟಿವಿ, ರೆಡಿ ಆಗಿವಿ ಎಲ್ಲರೂ. ನಾವು ಬಂದಾಗ ದೇವಿಗೆ ಪೂಜೆ ನಡೆಯತ್ತಿತ್ತು. ಹೀಗಾಗಿ ಭಕ್ತಾದಿಗಳಿಗೆ ಒಳಗೆ ಬಿಡಾಗತ್ತಿದ್ದಿಲ್ಲ. ಹೀಗಾಗಿ ನಾವು ಎದುರುಗಡೆ ಇರೋಂಥ ವೀರಭದ್ರೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಪೂಜೆ ಚೀಟಿ ಎಲ್ಲ ತೊಗೊಂಡು ಸರ್ವಪ್ರಥಮವಾಗಿ ನಾವು ಗಣಪತಿ ದರ್ಶನ ಮಾಡಬೇಕು ಯಾವುದೇ ದೇವಸ್ಥಾನಕ್ಕೆ ಹೋದರೂ. ಹೀಗಾಗಿ ಹೊರಗಡೆ ಇಲ್ಲಿ ಬಲ್ಮೂರಿ ಗಣಪತಿ ದೇವಸ್ಥಾನ ಐತಿ, ಹೋಗಿ ಮೊದಲಿಗೆ ಗಣಪತಿ ದರ್ಶನ ಮಾಡ್ಕೊಂಬಂದ್ರಾಯ್ತು. ಅದರಲ್ಲಿ ಇವತ್ತು ಮಂಗಳವಾರ ಆಯ್ತು ಅಂತ ಹೇಳಿ ಮೊದಲಿಗೆ ಗಣಪತಿ ದರ್ಶನಕ್ಕೆ ಹೊರಟ್ವಿ. ನಾವು ಯಾವುದೇ ಪೂಜೆ ಮಾಡಿಸೋಕೆ ಮೊದಲು ಸಂಕಲ್ಪ ಮಾಡಬೇಕು. ಫ್ರೆಂಡ್ಸ್, ಸಂಕಲ್ಪ ಮಾಡಿಸಿ ಬಂದ್ವಿ. ಈಗ ದರ್ಶನಕ್ಕೆ ಹೋಗಬೇಕು. ದರ್ಶನ ಭಾಳ ರಶ್ ಐತಿ. ಇವತ್ತು ಮಂಗಳವಾರ ಅಲ್ಲ, ಅದಕ್ಕೆ ಭಾಳ ರಶ್ ಐತಿ. ತಾಯಿಗೆ ತುಪ್ಪದ ದೀಪ ಹಚ್ಚೋದು ಇಲ್ಲಿ ಪದ್ಧತಿ. ನಾನು ಹೋದ ವಿಡಿಯೋದಲ್ಲಿ ಎಲ್ಲ ತೋರಿಸಿದ್ದೆ ಇಲ್ಲಿ ಬಗ್ಗೆ. ಈ ಸರಿನೂ ನಾವು ತುಪ್ಪದ ದೀಪ ಬೆಳಗಿದ್ವಿ ತಾಯಿಗೆ. ದರ್ಶನ ಎಲ್ಲ ಮುಗೀತು. ಚೆನ್ನಾಗಾಯ್ತು ದರ್ಶನ. ಹೊರಗೆ ಬಂದೀವಿ, ಪ್ರಸಾದ ತಗೋಬೇಕು. ತಗೊಂಡು ಮುಂದೆ ಟಿಫಿನಿಗೆ ಹೋಗ್ಬೇಕು. ತಾಯಿನ ನೋಡಿ ಭಾಳ ಖುಷಿ ಅನ್ನಿಸ್ತು, ಮನ್ಸಿಗೆ ನೆಮ್ಮದಿ ಅನ್ನಿಸ್ತು. ಒಂದು 6 ಮಂತ್ಸ್ ಆಗಿತ್ತಷ್ಟೇ ನಾವು ಬಂದು ಹೋಗಿ. ತಾಯಿ ಮತ್ತೆ ದರ್ಶನ ಕರೆಸ್ಕೊಂಡಿದ್ದು ನಮ್ಗೆ ಭಾಳ ಖುಷಿ ಅಂತ ಅನ್ನಿಸ್ತು, ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು ತಾಯಿನ ದರ್ಶನ ಮಾಡಿ. ರೂಮಿಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಟಿಫಿನಿಗೆ ಹೊರಟ್ವಿ. ನಾವು ಹೋದ ಸರಿನೂ ಇಲ್ಲೇ ಮಹಾಲಕ್ಷ್ಮಿ ರೆಸಿಡೆನ್ಸಿ ಒಳಗೆ ಟಿಫಿನ್ ಮಾಡಿದ್ವಿ, ಚೆನ್ನಾಗಿತ್ತು. ಹೀಗಾಗಿ ಈ ಸರಿನೂ ಇಲ್ಲೇ ಬಂದಿದ್ವಿ. ಟಿಫಿನ್ ಟೇಸ್ಟು ಅದೆಲ್ಲ ಭಾಳ ಚೆನ್ನಾಗಿರ್ತೈತಿ. ಟಿಫಿನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡಿದ್ರಾತು ಅಂತೇಳಿ ಹೊರಗಡೆ ಬಂದ್ವಿ. ಬಟ್ ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಟ್ರಿಪ್ ಪ್ಲ್ಯಾನ್ ಆಯಿತು ನಮ್ಮದು ಕೊಡಚಾದ್ರಿಗೆ. ನಾವಿವಾಗ ಕೊಡಚಾದ್ರಿಗೆ ಹೋಗ್ತಾ ಇದ್ದೀವಿ ಜೀಪಲ್ಲಿ.
ಒಮ್ಮೆ ಆದರೂ ಬರಬೇಕಾದಂಥ ಪ್ಲೇಸ್ ಇದು. ವಿಕ್ರಮ್ ಅವ್ರು ಭಾಳ ಸರಿ ಹೇಳ್ತಿದ್ರು ಹೋಗುನಂತ. ನಾವು ಪ್ರತಿ ಸರಿ ಬಂದಾಗ ಬೇಡ ಅಂತ ಹೇಳ್ಬಿಡ್ತಿದ್ದೆ. ಬಟ್ ಇಷ್ಟ ಹಠ ಮಾಡಿ ಕರ್ಕೊಂಬಂದ್ರು. ಬಂದ್ಮ್ಯಾಕೆ ಗೊತ್ತಾದೈತೆ ಅವ್ರು ಯಾಕೆ ಇಷ್ಟು ಒತ್ತಾಯ ಮಾಡಿದ್ರು ಅಂದ್ರೆ. ಮಸ್ತ್ ಐತೆ. ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂದರೆ ಮೇಲ್ಗಡೆ ಯಾವುದೇ ಶಾಪ್ಸ್ ಅದು ಏನೂ ಇಲ್ಲ. ನಿಮ್ಗೆ ನೀರು, ಮಕ್ಕಳಿಗೇನಾದರೂ ತಿನ್ನೋಕೆ ಬೇಕಾಗಿದ್ದರೆ ಎಲ್ಲನೂ, ಆಮೇಲೆ ರೈನ್ಕೋಟು, ರೈನಿ ಸೀಸನ್ ಇದ್ದರೆ ರೈನ್ಕೋಟು, ಛತ್ರಿ ಎಲ್ಲ ತೊಗೊಂಡೇ ಹೋಗ್ರಿ. ಯಾಕಂದರೆ ಅಲ್ಲಿ ಹೋದ್ಮೇಲೆ ಏನೂ ಸಿಗಂಗಿಲ್ಲ ನಿಮ್ಗೆ. ಒಂದು ಸೈಡು ಪೂರ ಪಾತಾಳ, ಈ ಕಡೆ ನಡ್ಕೊಂಡು ಮೇಲೆ ಹತ್ಕೊಂಡು ಹೋಗಬೇಕು. ಬಟ್ ಫಾಗ್ ಇದ್ದಿದ್ದರಿಂದ ನಮ್ಗೆ ಸರಿಯಾಗಿ ಕಾಣಿಸ್ಲಿಲ್ಲ. ಸುಮಾರು 1.5 ತಾಸು ಟ್ರೆಕ್ಕಿಂಗ್ ಮಾಡಿ ಮೇಲೆ ಬಂದೀವಿ. ಶಂಕರಾಚಾರ್ಯ ಪೀಠ ಫುಲ್ ಕೊಡಚಾತ್ರಿ ತುದಿಯಲ್ಲಿದ್ದೀವಿ ನಾವೀಗ. ಹೋಗೋದು ಶಂಕರಾಚಾರ್ಯ ಪೀಠ. ಅದು ಶೃಂಗೇರಿ, ಮೂಕಾಂಬಿಕಾ ಎಲ್ಲ ಶಕ್ತಿಪೀಠಗಳನ್ನು ಸ್ಥಾಪಿಸಿದ್ದು ಶಂಕರಾಚಾರ್ಯರೇ. ಬರ್ರಿ, ಭಾಳ ಸುಸ್ತಾಯ್ತು. ಅದು ಅದಿತಿನ ಕರ್ಕೊಂಡು ಹತ್ತೋದು ಇನ್ನೂ ಭಾಳ ಸುಸ್ತು. ಪಾಪ ನಮ್ಮ ಮನೆಯವರೇ ಎತ್ಕೊಂಡ್ರು ಆಲ್ಮೋಸ್ಟ್. ಇಲ್ಲಿ ಆದಿಶಂಕರಾಚಾರ್ಯರು ಕುತ್ಕೊಂಡು ತಪಸ್ಸು ಮಾಡಿದ್ರಂತೆ. ಆ ಕಾರಣವಾಗಿ ಇಲ್ಲಿ ಕಲ್ಲಿನ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಅದು ಆದಿಶಂಕರಾಚಾರ್ಯರಿಗೆ ನಿರ್ಮಿಸಲಾದಂಥ ದೇವಸ್ಥಾನ ಇದು. ಅವರ ಮೂರ್ತಿ ಕೂಡ ಐತಿ. ಇದನ್ನು ನೋಡ್ಲಿಕ್ಕಂತಲೇ ಸುಮಾರು ಜನ ಮೇಲ್ಗಡೆ ತುದಿಗೆ ಹತ್ತಿ ಬರ್ತಾರೆ ಇಲ್ಲಿ. ಹಿಂದ್ಗಡೆ ಫುಲ್ ಡೇಂಜರ್ ಐತಿ, ಡೀಪ್ ಇದ್ದಿದ್ದರಿಂದ ಹೋಗ್ಬೇಡ್ರಿ ಅಂಥೇಳಿ ಬೋರ್ಡು ಹಾಕಿದ್ರು. ಆಮೇಲೆ ಲೈಟ್ನಿಂಗ್ ಬರ್ತಿರ್ತೈತಿ. ಆ ಕಾರಣದಿಂದಾಗಿ ಈ ಸಳಿ ದಾಟಿ ಮುಂದ್ಗಡೆ ಹೋಗಬಾರ್ದು ಅಂತ ಹೇಳಿದರು. ನಿಸರ್ಗ ಇಷ್ಟು ಚೆನ್ನಾಗೈತೆ ಅಂಥೇಳಿ ಈ ಥರದ ಪ್ಲೇಸ್ಗಳಿಗೆ ಬಂದಾಗ ಗೊತ್ತಾಗೋದು. ಅತೀ ಸುಂದರವಾದಂತಹ ನಿಸರ್ಗ ತಾಣದಲ್ಲಿ ನಾವಿದ್ವಿ. ತುಂಬ ಖುಷಿ ಆಯಿತು ಈ ಸ್ಥಳಕ್ಕೆ ಬಂದು. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ನಾವು ಈ ಟ್ರೆಕ್ಕಿಂಗ್ನ ಭಾಳ ಎಂಜಾಯ್ ಮಾಡಿದ್ವಿ. ಈ ವಿಡಿಯೋ ನೋಡಿ ನೀವು ಭಾಳ ಎಂಜಾಯ್ ಮಾಡ್ತೀರಿ ಅಂತ ಹೇಳಿ ಅಂದ್ಕೊಂಡೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.